ಆಕ್ಟಿವಲ್ಲಿ ಹೋಗ್ತಾ ಇದ್ದೀನಿ ಒಂದಷ್ಟಕ್ಕೆ. ಬಂದ ಅವನು ಬಿಡಿ, ಬಂದಾಗ ಸಾಕು ಬಿಡಿ. ನೋಡ ಇಲ್ಲಿ ಇದೇ ಇದರ ಕ್ವಾಲಿಟಿ. And subscribe to our channel and press the bell icon for the latest notification. Free subscribe. Please support Kannada Motovlogs. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಇವಾಗ ಪ್ರೆಸೆಂಟ್ ಬಂದು ಚಿತ್ರದುರ್ಗದಲ್ಲಿದ್ದೀನಿ. ನೈಟು 10:30ಗೆ ಬಂದೆ ಚಿತ್ರದುರ್ಗಕ್ಕೆ. ಬಂದು ಇಲ್ಲಿ ಯಾವುದೋ ಸ್ಕೂಲ್ ಹತ್ರ ಇದ್ದೀನಿ. ನನ್ನ ಗಾಡಿ ಅಲ್ಲಿ ನಿಲ್ಲಿಸಿದ್ದೆ, ನಾನು ಅಲ್ಲಿ ಮಲ್ಕೊಂಡಿದ್ದೆ. ಏನು ಹೇಳಿ, ಸಖತ್ತಾಗಿದೆ. ನಾವು ರೂಮಲ್ಲಿ ಮಲಗೋಕ್ಕಿಂತ ಇಲ್ಲಿ ಜಸ್ಟ್ ಒಂದು ಪೀಸಾಗಿ ಮಲಗ್ಬೋದು ನೋಡಿ. ಇದೆಲ್ಲ ಸ್ಕೂಲು ಇರೋ ಏರಿಯಾ. ಟೈಮ್ ಬಂದು 7:10 ಆಗ್ತಿದೆ. ನಾನು 6 o'clockಗೆ ಎದ್ದೆ. 6 o'clockಗೆ ಹೋಗೋಣ ಅಂತ ಅಂದ್ಕೊಂಡೆ. ನಿದ್ದೆ ಬರ್ತಾಯಿತ್ತು, ಒಂದು ½ an hour ಮಲ್ಕೊಂಡೆ. ತಿರ್ಗಾ ಇವಾಗೆಲ್ಲ ಎದ್ದು ಲಗೇಜ್ ಕಟ್ಟಿ ಇವಾಗ ಚಿತ್ರದುರ್ಗ ಫೋರ್ಟ್ ನೋಡೋಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಜಸ್ಟ್ ಒಂದು 1 kilometer ಏನೋ ಇದೆ. 2 ಪಾಯಿಂಟ್ ಇದೆ. ನಾನು 681 rupeesಗೆ ಹಾಕ್ಸಿದ್ದು. 681 rupeesಗೆ 227 kilometer ಬಂದಿದೆ. ಇದ್ದಿದ್ದ ಜಾಗ ಇದು. ಜಾಗ ಮಿಕ್ಕಿದ್ರೆ ಬರ್ತಾ ಇದ್ದಿದ್ದು. ನಾನು ಆ್ಯಕ್ಚುಲಿ ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿತ್ತು. ನೋಡಿದ್ರೆ ಹಾವೇರಿಯಿಂದ ಮುಂದೆ ಬಂದುಬಿಟ್ಟಿದ್ದೀನಿ. ಒಂದು 10 kilometers. ನೋಡಿದೆ ಇಲ್ಲಿಂದ ಚಿತ್ರದುರ್ಗ 20 kilometers ಇದೆ. ಇನ್ನೇನು ಹೆಂಗಿದ್ರು ಬಂದಿದ್ದೀನಲ್ಲ ಅಂದ್ಬಿಟ್ಟು ಇಲ್ಲಿ ನೆಕ್ಸೋದೆ ಬಾಧೆ ಅಪ್ಪ. ಸಾಧನೆ ಮಾಡ್ಬೇಕಿನ್ನ. ಆಂಜನೇಯ ಇಲ್ಲೊಂದು ಮೆಡಿಕಲ್ ಶಾಪ್ ಇದೆ. ಬಂದಿದ ತಕ್ಷಣ ಅವ್ರು ಸಖತ್ತಾಗಿ ಮಾತಾಡ್ತಿದ್ರು. ಅವರು ನಂಬರ್ ಕೂಡ ಕೊಟ್ಟರು. ಕಾಲ್ ಮಾಡಿದ್ರು. ಮಾರ್ನಿಂಗ್ ಸನ್ ನೋಡಿ ಎಷ್ಟು ಚೆನ್ನಾಗಿ ರೈಸ್ ಆಗ್ತಾ ಇದ್ದೇನೆ. ಇಲ್ಲಿಂದ ಕರೆಕ್ಟಾಗಿ 1.5 kilometer ಇದೆ.
ಕೋರ್ಟ್ ಹತ್ರಗೆ. ಅದು ಓಪನ್ ಬಂದು ಮಾರ್ನಿಂಗ್ 6 ಈವ್ನಿಂಗ್ 5ವರೆಗೂ ಓಪನ್ ಆಗಿರುತ್ತೆ. ಕೋರ್ಟ್ ನೋಡೋಣ, ಗೂಗಲಲ್ಲಿ ನೋಡೋದ್ರಲ್ಲಿ ಚೆನ್ನಾಗಿದೆ. ನಾಗರ ಮೂವಿ ಎಲ್ಲ ತೆಗ್ದಿದ್ರಲ್ಲ, ದಾದಾ ಏನೇ ಹೇಳಿ ಸೋಲೋ ರೈಡ್ ಮಾತ್ರ ನೋಡ್ಬೇಕಂದ್ರೆ ಹೆವಿ ಮಜಾ ಸಿಗುತ್ತೆ. ಕೋರ್ಟ್ ನೋಡಿಕೊಂಡು ಡೈರೆಕ್ಟ್ ತಿರ್ಗಾ ಶಿವಮೊಗ್ಗಕ್ಕೆ ಹೊರಟೋಗೋದೆ. ಏನೇ ಹೇಳಿ ನೈಟೆಲ್ಲ ಸಕ್ಕತ್ತಾಗಿತ್ತು. ಏನನ್ನ ಬ್ಲ್ಯಾಂಕೆಟ್ ಏನೋ ಎತ್ಕೊಂಡ್ಬಂದಿದ್ರೆ ಆರಾಮಾಗಿ ಹೋಗ್ಬೋದಾಗಿತ್ತು. ಕೋರ್ಟ್ ಹತ್ರಕ್ಕೆ ದಾರಿ ಹಿಂಗೇನು ಹೋಗೋದು? ಕೋರ್ಟ್ ಹತ್ರಗೆ ಸ್ಟ್ರೈಟೇನಾ? ಹಾಂ, ಥ್ಯಾಂಕ್ ಯು. ಫುಲ್ಲು ಮಂಜು ತುಂಬ್ಕೊಂಬಿಟ್ಟಿದ್ದೆ. ನಾನು ಬೆಳಗ್ಗೆ ಎದ್ದು ನನ್ನ ಗಾಡಿನ ನೋಡಿದ್ನಲ್ಲ, ಫುಲ್ಲು ಒಳ್ಳೆ ನೀರು ತೋರ್ತಾ ಇದೆ. ಹೆವಿ ಮಂಜು. ಕೋಟೆ ಎಂಟ್ರೆನ್ಸ್ ಹತ್ರಕ್ಕೆ ಬಂದರೆ ಟಿಕೆಟ್ ಕೊಡ್ತಾ ಇಲ್ಲ. ಆನ್ಲೈನಲ್ಲಿ ನೀವು ಬುಕ್ ಮಾಡಬೇಕು. ಅದು ಹೆಂಗೆ ಅಂದರೆ ಅಲ್ಲೊಂದು ಇದು ಕೊಟ್ಟಿರ್ತಾರೆ, ಲಿಂಕು, ಓಕೆನಾ? ಅದನ್ನು ನೀವು ಗೂಗಲಲ್ಲಿ ಟೈಪ್ ಮಾಡಿಬಿಟ್ಟು ಫಸ್ಟ್ ಏನು ಕೇಳುತ್ತೆ ಅಂದರೆ ನೀವು ಯಾವ ಸಿಟಿಯಿಂದ ಬಂದಿರಿ ಅಂತ ಅಂದ್ಬಿಟ್ಟು ಬೆಂಗಳೂರು ಅಂತ ಕ್ಲಿಕ್ ಮಾಡಿದಾದಮೇಲೆ ನಿಮ್ಮ ಇಮೇಲ್ ID, ಆಮೇಲೆ ಎಷ್ಟು ಜನ ಏನು ಅಂತೆಲ್ಲ ಆ್ಯಡ್ ಮಾಡಿದ್ರೆ, ಆಮೇಲೆ ಇಲ್ಲ ಇದು ಕೇಳುತ್ತೆ, ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ, DL ಆಗಲಿ, ಏನೇನಾಗಲಿ ಒಂದು ಪ್ರೂಫ್ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಆಮೇಲೆ ನಿಮಗೆ ಡೈರೆಕ್ಟು ನೀವು ಫೋನ್ಪೇಯಲ್ಲಿ ಮಾಡ್ಬೋದು, ಪೇಟಿಎಮಲ್ಲಿ ಮಾಡ್ಬೋದು, ಗೂಗಲ್ ಪೇ ಏನರಲ್ಲನ ಆಗಲಿ ಮಾಡಿಬಿಟ್ಟು ಅಮೌಂಟ್ ಪೇ ಮಾಡಿದ ತಕ್ಷಣ ನಿಮ್ಗೆ ಒಂದು ಹಂಗೆ ಇದು ಬರುತ್ತೆ. ಅದನ್ನು ಅವ್ರು ಕಿತ್ಕೊಂಡೋಗಿ ತೋರಿಸ್ಬಿಟ್ಟು ನೀವು ಆರಾಮಾಗಿ ಒಳಗೆ ಬರ್ಬೋದು. ಅಲ್ಲಿದೆಯಲ್ಲ ಅದೇ ಎಂಟ್ರೆನ್ಸಿಂದ ಹಿಂಗೆ ಬಂದರೆ ಒಳಗಡೆ ಎಂಟ್ರೆನ್ಸು. ಹಿಂಗೆ ಹೋದರೆ ಕೋಟೆ ಒಳಕ್ಕೆ ಹೋಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ 5 ಗಂಟೆ ಗಂಟ ಓಪನ್ ಇರುತ್ತೆ. ಇವಾಗ ಟಿಕೆಟು ಕೊಡ್ತಾ ಇಲ್ಲ, ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. 20 ರೂಪೀಸು. Flesh is a spirit of trouble. Under moonlit sky, I'm desperate to feel more alive. ಸರ್ ಆ ಸೈಡೆ ತಾನೆ ಸರ್ ಇರೋದೆಲ್ಲ ಪ್ಲೇಸಸ್ಗಳು? ಈ ಕಡೆ ಮದ್ದು ಬೀಸೋಕಲ್ಲು ಅಂತ ಚೆನ್ನಾಗಿತ್ತು ಅದು. ಅದಾದ್ಮೇಲೆ ಎಲ್ಲ ಹಿಂಗೆ ನೋಡಿದ್ರೆ ಒಂದು ದಿವಸ ಎಲ್ಲ ನೋಡ್ಬೋದಂತೆ. ನಮಗೆ ಅಷ್ಟೊಂದು ಟೈಮೆಲ್ಲ ಇಲ್ಲ. ಹಂಗೆ ಹೋಗ್ತಾ ಇದ್ರೆ ಇಲ್ಲಿ ಇನ್ನೂ ಒಂದು ಎಂಟ್ರೆನ್ಸ್ ಸಿಗುತ್ತೆ. ಇನ್ನು ಮೇಲೆ ಹೋಗ್ಬೇಕು ಅನ್ಕೊತೀನಿ. ಬರುತ್ತೆ. ಏನು ಹೇಳಿ, ಆ ಕಾಲದಲ್ಲಿ ಹೆವಿ ಕಟ್ಟಿದ್ದಾರೆ. ಇಲ್ಲೊಂದು ಯಾವುದೋ ಒಂದು ಸುರಂಗ ಒಂದಿದೆ ಚಿಕ್ಕದಾಗಿ. ಚಿತ್ರದುರ್ಗದು ಫುಲ್ ವಿಡಿಯೋಸ್ ಬರುತ್ತೆ. ನೀವ್ಯಾರನ ಬರೋರು ಗೈಡ್ ಜೊತೆ ಬನ್ನಿ, ಅವರೆಲ್ಲ ಫುಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು. ಇಲ್ಲೊಂದು ಚಿಕ್ಕದೊಂದು ಟೆಂಪಲ್ ಇದೆ, ಅದ್ರ ಪಕ್ಕದಲ್ಲೇ ಇದೊಂದು ನೇಮ್ ಬೋರ್ಡ್ ಒಂದಿದೆ ನೋಡಿ. ಏನು ಹೇಳಿ, ಫೋರ್ಟ್ ಮಾತ್ರ ಸೂಪರ್ ಆಗಿದೆ, ನೋಡ್ಬೋದು. ಇನ್ನು ಮೇಲೆ ಎಲ್ಲ ಇದೆ. ಹೋಗ್ತಾ ಇದ್ದೀನಿ, ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಫೋಟೋ. ವಾವ್ ನೋಡಿ, ಪ್ಲೇಸ್ ಮಾತ್ರ ಸಖತ್ತಾಗಿದೆ.
ಸಕ್ಕತ್ತಾಗಿದೆ. ಆ ಕಾಲದಲ್ಲಿ ಕಟ್ಟಿರೋದು ಮಸ್ತಾಗಿದೆ. ಇಲ್ಲೊಂದು ಮೇಲೆ ಯಾವುದೋ ಒಂದು ಟೆಂಪಲ್ ಇದೆ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಮೂವಿ ನೆನಪು ಬರ್ತಾ ಇದೆ. ಓಪನ್ ಮಾಡಿದೆ, ಏನಿದೆ ಇಲ್ಲಿ ಶಿವಂದೇನೋ ಇದಿತ್ತು, ಇದು ಮಾಡಾಕಿದ್ದಾರೆ. ಇಲ್ಲೊಂದು ಯಾವುದೋ ಒಂದು ಗುಹೆ ಒಂದಿದೆ, ಹೋದ್ರೆ ಆ ಸೈಡ್ ಹೋಗ್ಬೋದು, ಬೇಡ ಹಿಂಗೇ ಬಂದ್ಬಿಡ್ತೀವಿ ನಾವು. ಆ ಕಾಲದಲ್ಲಿ ಸ್ಟೋನ್ ಮೇಲೆ ಬರ್ತಿರೋದನ್ನ ಇವರು ಈ ಬೋರ್ಡ್ ಮೇಲೆ ಬರ್ತಿದ್ದಾರೆ. ಏನೇನು ಬರ್ತಿದ್ದಾರೆ ಆ ಕಾಲದಲ್ಲಿ ಅಂತ. ಸೊಂದಾಗಿ ಬೇರೆ ಕರ್ಕೊಂಡ್ರೆ ಆ ಕಡೆ ಎಳ್ಬಿಟ್ಟು ಈ ಕಡೆ ಹಂಗೋಗ್ಬೇಕಾ? ಹಂಗೆ ನೋಡ್ಕೊಂಡು ಹೊರಕ್ಕೆ ಹೋಗೋದು ನೀವು. ಮೇಲೆ ಹಾಕ್ಬೇಕಲ್ಲಿ. ಮೇಲೆ ಹತ್ತೋಗ ಗುಂಡಿ ಮೇಲೆ, ಆ ಗುಂಡಿ ಒಳಗೆ ಆ ಗುಂಡಿ ಹತ್ತೋಗಿ ಏನಿರೋದಲ್ಲಿ ಮೇಲೆ ಹಿಂದ್ಗಡೆ ಆನೆ ಕಟ್ಟೋದು, ರಾಣಿ ಮನೆ, ಸೈನಿಕರ ಮನೆ ಎಲ್ಲ ಅದ ಹಿಂದ್ಗಡೆ. ಹಾ, ಅಲ್ಲಿ ಆ ಕಡೆ ಹೋಗೋದು. ಹೋಗಿ ಈ ಬಂಡೆಯಿಂದ ಆ ಸೈಡ್ಗ. ಆ ಸೈಡ್ ಹಾ ನೋಡಮ್ಮ, ಹತ್ತರಿಗೆ ಹತ್ತು ನೋಡ್ರಿ ಇಷ್ಟ. ಅಮ್ಮ ನೀವು ಬರ್ದಿದ್ರಿ ಹೇಳಿ, ಈ ಕಡೆ ಅಲ್ಲಿ ಕೆಳಗೆ ಇಳಿರಿ. ಅಲ್ಲಿ 2 ಹೊಂಡ ಇದೆ, ಹೊಂಡ ತಕ್ಕ ಕೂತ್ಕೊಡ್ರಿ, ಅಲ್ಲಿ ಬರ್ತಾರೆ ಸೀದಾ. ಬನ್ನಿ ಹೋಗೋಣ. ಬರ್ತಾರೆ ಅವ್ರು ತೋರಿಸ್ತಾರೆ. ಇಲ್ಲಿ ಮೆಟ್ಲು ಇಲ್ಲಿ. ಓ ಮೈ ಗಾಡ್, ಚಿಲ್ಲ. ಓ ಯಪ್ಪ, ವ್ಯೂವೇನು ನೋಡ್ತಾ ಇದ್ದೀರಾ? ಇದೇನೋ ಇದ್ರ ಮೇಲೆ ಎತ್ಕೊಂಡೋದ್ರೆ ಆ ಸೈನಿಕರು ಅವರೆಲ್ಲ ಇರ್ತಾ ಇದ್ರಲ್ಲ, ಆ ಜಾಗ ಸಿಗುತ್ತಂತೆ. ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಹತ್ಕೊಂಬಂದಿದ್ದೀನಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ, ಏನೇ ಹೇಳಿ. ಇನ್ನು ಮಂಜು ಹಂಗೆ ಇದೆ, ಸಕ್ಕತ್ತಾಗಿದೆ.